ಸೊ ಸಂಕ್ರಾಂತಿ ಹಬ್ಬದ ವಾತಾವರಣ ಬಲರಾಮ ಸಿನಿಮಾ ಟೀಮ್ ಜೊತೆಗೆ ನಮ್ಮ ಬುಜ್ಜಿ ರಜತ್ ಅವರು ಜೊತೆಗಿದ್ದಾರೆ. ಸೊ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ ಸರ್. ಸಂಕ್ರಾಂತಿ ಲುಕ್ ಅಲ್ಲೇ ಕಾಣಿಸ್ತಿದ್ದೀರಾ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಮೇಡಮ್. ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಸ್ಪೆಷಲ್ ಅನ್ಸ್ತಾ ಇದೆ. ಸಿನಿಮಾ ಬರ್ತಾ ಇದೆ, ಬಲರಾಮ, ಆ ದಿನಗಳು ನೆನಪಾಗುತ್ತೆ. ಸೊ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ, ಏನ್ ಇರ್ಬೋದು ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಪಾತ್ರ ನನಗೆ ಗೊತ್ತು, ನೀವೇನು ಬಿಟ್ಕೊಡಲ್ಲ ಅಂತ, ಬಟ್ ಸ್ಟಿಲ್ ಮೇಡಮ್, ನಾನು ಸ್ಟಾರ್ ಕ್ಯಾಸ್ಟ್ ಆದಾಗ ನಾನು ಬಿಗ್ ಬಾಸ್ ಅಲ್ಲಿದ್ದೆ. ಸೊ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟ್ ಆಗೋಗಿತ್ತು ನಾಚೆ ವರ್ಷದಲ್ಲಿ. ಬಟ್ ಸ್ಟಿಲ್ ಇಲ್ಲ, ಒಂದು ಪಾತ್ರ ಮಾಡಲೇಬೇಕು ಅಂತ ಪ್ರೊಡ್ಯೂಸರ್ ಆಗಲಿ ಆಮೇಲೆ ನಮ್ಮ ಚೈತನ್ಯ ಸರ್ ಹೇಳಿದ್ರು. ಸೊ ತುಂಬ ಖುಷಿಯಿಂದ ಬಂದು ಮಾಡಿಕೊಟ್ಟಿದ್ದೀನಿ. ಚಿಕ್ಕ ಪಾತ್ರ, ಓಪನಿಂಗ್ ಸೀನೆ ನಂದು. ಸೊ ಅದು ಬಂದಾಗ ಎಲ್ಲೋ ಒಂದು ತುಂಬ ಖುಷಿ ಕೊಡುತ್ತೆ ಮೇಡಮ್. ಚಿಕ್ಕ ಪಾತ್ರ ಆದರೂ ತುಂಬ ಪ್ರಾಮಿನೆಂಟ್ ಆಗಿ ನನಗೆ ಮಾಡಿಸಿದ್ದಾರೆ. ಚೈತನ್ಯ ಸರ್ ಬಂದು ಈ ರೌಡಿಸಮ್ ಬೇಸ್ ಮೂವಿಗೆ 80s ಫೀಲ್ ಕೊಡೋ ಮಾಸ್ಟರ್ ಅವರು. ಸೊ ಅಂಥವ್ರ ಜೊತೆ ವರ್ಕ್ ಮಾಡಿರೋದು ಅಂತೂ ತುಂಬ ಖುಷಿ ಇದೆ. ವಿನೋದ್ ಸರ್ ಇಸ್ ಅ ಡೆಡಿಕೇಟಿಂಗ್ ವಂಡರ್ಫುಲ್ ಆ್ಯಕ್ಟರ್. ಸೊ ಹಂಗಿದ್ದಾಗ ಈ ಮೂವಿ ವಿನೋದ್ ಸರ್ಗೆ ತುಂಬ ದೊಡ್ಡ ಬ್ರೇಕ್ ಕೊಡುತ್ತೆ. ಆ್ಯಂಡ್ ಹೀಸ್ ಗೋನ ಕಮ್ ಬ್ಯಾಕ್ ಲೈಕ್ ನೆವರ್ ಅಂತ ನನಗನ್ನಿಸ್ತಾ ಇದೆ. ಬಿಕಾಸ್ ದಿಸ್ ಇಸ್ ಗೋನ ಬಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ 26. ಅದಕ್ಕೆ ನೋ ಡೌಟ್. ಇನ್ನೊಂದೇನು ಅಂದರೆ ನಮ್ಮ ಕನ್ನಡ ಜನತೆ 100% ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋದು ತುಂಬ ಕಾನ್ಫಿಡೆನ್ಸ್ ನನಗಿದೆ ಮೇಡಮ್. ಇನ್ನು ಸಂಕ್ರಾಂತಿ ಹಬ್ಬ ಅಂತ ತಕ್ಷಣ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಓಕೆ, ಸಿನಿಮಾ ಟೀಮ್ ಜೊತೆಗೆ ಒಂದು ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡೋದು ಮತ್ತೊಂದು ಖುಷಿ ಇರುತ್ತೆ. ನಾವು ಹಳೆ ಅಂದರೆ ನಿಮ್ಮ ಹಿಂದಿನ ಚಿಕ್ಕ ವಯಸ್ಸಿನ ಸಂಕ್ರಾಂತಿ ಅಂತ ನೆನಪು ಮಾಡ್ಕೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಪುಟ್ ಮಕ್ಕಳೆಲ್ಲ ಒಳ್ಳೊಳ್ಳೆ ಹೊಸ ಬಟ್ಟೆ ಹಾಕೊಂಡು ಎಳ್ಳು ಬೆಲ್ಲ ಮನೆಗೆ ಹೋಗಿ ಹಂಚೋದಾಗಿರ್ಬೋದು. ಈ ಹುಡುಗರೆಲ್ಲ ಏನು ಮಾಡ್ತಾರೆ, ನಮ್ಮ ವಿನಯ್ ಅವರು ಹೇಳ್ತಾ ಇದ್ರು, ತೋರಣಗಳನ್ನ, ಬಳೆ ಎಲೆ, ಮಾವಿನ ಎಲೆಗಳನ್ನೆಲ್ಲ ಇಟ್ಕೊಂಡು ಬಂದು ಮನೆಗೆ ತೋರಣ ಅಲಂಕಾರ, ಈ ಥರ ನಮ್ಗೆ ಮೆಮೊರೀಸ್ ನೆನಪಾಗುತ್ತೆ. ಸೊ ರಜತ್ ಅವ್ರ ಚಿಕ್ಕ ವಯಸ್ಸಿನ ಸಂಕ್ರಾಂತಿ ಹೇಗಿದೆ? ನಮ್ಮದು ಸೇಮೆ. ಅಂದರೆ ಈಗ ಎಳ್ಳು ಬೆಲ್ಲ ಎಲ್ಲ ಮನೆಗೆ ಹೋಗಿ ಹಂಚ್ತಾ ಇದ್ವಿ. ಆಮೇಲೆ ತೋರಣ ಎಲ್ಲ ಕಟ್ಟೋದಾಗ್ಲಿ, ಆಮೇಲೆ ನಮ್ಮದು ಗಾಳಿಪಟ ಹಾರಿಸೋದ್ರಲ್ಲಿ, ಮಾಂಜ ಹಾಕೋದ್ರಲ್ಲಿ ಸ್ವಲ್ಪ ಫೇಮಸ್ ನಾವು. ಅದು ಎಷ್ಟು ಶಾರ್ಪಾಗಿ ಆಗ್ತಾ ಇದ್ವಿ ಅಂದರೆ ಪಕ್ಕದ್ದು ಗಾಳಿಪಟ ಕಟ್ಟಾಗಬೇಕು, ಆ ಥರ ಹಾರಿಸ್ತಾ ಇದ್ದು. ಸೊ ಇವಾಗ ಇತ್ತೀಚಿನ ಮಕ್ಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಪಾಪ. ನನ್ನ ಮಗಳಿಗೆ ಏನು ಗಾಳಿಪಟ ಅಂದರೆ ಗೊತ್ತಿಲ್ಲ, ಎಲ್ಲ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ನಾನು ಕೇಳೋದು ಪೇರೆಂಟ್ಸ್ಗೆ ಏನು ಅಂದರೆ, ದಯವಿಟ್ಟು ನಿಮ್ಮ ಊರುಗಳನ್ನ ಕರ್ಕೊಂಡು ಹೋಗಿ ಹಬ್ಬ ಬಂದಾಗ. ಸೊ ನಮ್ಮ ಕಲ್ಚರ್ನ ನನ್ನ ಮಕ್ಕಳಿಗೆ ತೋರಿಸ್ಕೊಟ್ರೆ ಮುಂದಿನ ಜನ್ರೇಷನ್ಗೆ ಅದು ಫಾರ್ವರ್ಡ್ ಆಗುತ್ತೆ. ಸೊ ಇಲ್ಲಾಂದರೆ ಅದು ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ಇನ್ನು ನಮಗೇನು ಖುಷಿ ಅಂದರೆ, ನಮ್ಮ ಒಂದು ಕಲ್ಚರ್ನ ಇನ್ನೂ ನಮ್ಮ ಹಳ್ಳಿ ವಾತಾವರಣ ಅದನ್ನ ಜೀವಂತವಾಗಿ ಇಟ್ಕೊಂಡಿರೋದು ನಮಗೊಂದು ಹೆಮ್ಮೆ. ಸೊ ನನಗೆ ಹಬ್ಬಗಳಾದರೆ ನಾನು ಹಳ್ಳಿಗೆ ಬಂದ್ಬಿಡ್ತೀನಿ ಮೇಡಮ್. ಇನ್ನು ಹಬ್ಬ ಅಂದ ತಕ್ಷಣ ನಮಗೆ ಒಂದು ಸೆಲೆಬ್ರೇಷನ್ ಜೊತೆಗೆ ಒಳ್ಳೊಳ್ಳೆ ಸ್ವೀಟ್ಸ್, ಸಿಹಿ ತಿಂಡಿಗಳು. ಈಗ ಸಂಕ್ರಾಂತಿ ಹಬ್ಬ ಅಂತ ಬಂತು ಅಂದರೆ ಎಳ್ಳು ಬೆಲ್ಲ ಆಗಿರ್ಬೋದು, ಕಬ್ಬಾಗಿರ್ಬೋದು, ಕೊಟ್ಟೆ ಕಡುಬಾಗಿರ್ಬೋದು, ದೋಸೆ, ಆಮೇಲೆ ಅವರೆಕಾಳು, ಬೇಯಿಸಿದಂತಹ ಅವರೆಕಾಳು, ಇದೆಲ್ಲವೂ ಕೂಡ ಇರುತ್ತೆ. ಶೇಂಗಾ, ಗೆಣಸು. ಸೊ ನಿಮಗೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಸಿಹಿ ತಿಂಡಿಗಳನ್ನು ಮಾಡ್ತಾರೆ, ನಿಮಗೆ ಯಾವ್ದು ಇಷ್ಟ? ತುಂಬ ಒಂದೊಂದು ಕಡೆ ಒಂದೊಂದು ಶೈಲಿಲಿ ಇಲ್ಲ, ನನಗೆ ಸಿಹಿ ತಿಂಡಿಗಳು ನಾನು ಅಷ್ಟು ತಿನ್ನಲ್ಲ, ನನಗಾಗಲ್ಲ. ನಾನು ತಿನ್ನೋದು ಇವಾಗಲೂ ಅಥವಾ ಮೊದಲಿಂದನೂ ತಿನ್ನಲ್ಲ, ನನಗಾಗಲ್ಲ. ನಾನು ಸ್ವೀಟ್ಸ್ ತಿನ್ನೋದು ರೇರು. ಯಾಕಂದ್ರೆ ನಮ್ಮದು ಸ್ವಲ್ಪ ಖಾರ ಐಟಮು, ಅದು ಗೊತ್ತಲ್ಲ ಎಂತಕ್ಕೆ ಅಂತ. ಸೊ ಸ್ವೀಟ್ಸು ನನಗಾಗಲ್ಲ ಮೇಡಮ್. ಯಾವ್ದಿಷ್ಟ? ಮಿಕ್ಸರು, ಕಳ್ಳೆಪುರಿ, ಆಮೇಲೆ ಚೌಚೌವು, ಹೆಸರು ಬೇಳೆ ಎಲ್ಲ ಅದೇ ಐಟಮ್ ಹೇಳ್ತಾ ಇದೀನಲ್ಲ, ಬೇಡ ಸುಮ್ಮನೆ. ನಿಮ್ಗೆ ಹೆಂಗ್ ಗೊತ್ತು ಈ ಐಟಮ್ಸ್ ಎಲ್ಲ? ಯಾವ ಐಟಮ್ಸು? ಇಲ್ಲ, ಹಂಗೆ ನಿಮ್ಮಂತವ್ರು 4 ಜನ ದೋಸ್ತಿಗಳು ಇರ್ತಾರಲ್ಲ, ಅವ್ರ ಕಡೆಯಿಂದ ಗೊತ್ತಷ್ಟೇ. ಅಲ್ಲಿ ನೋಡಿ ಅವ್ರು ನಗ್ತಾ ಇದ್ದಾರೆ. ಇನ್ನ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಾನೇನಂದ್ರೆ ಹೊಸ ವರ್ಷ ಅಂತ ನಾನು ಹೇಳಲ್ಲ. ನಮಗೆ ಹೊಸ ವರ್ಷ ಅಂತಂದ್ರೆ ಸಂಕ್ರಾಂತಿ, ಯುಗಾದಿ ಅಂತ ಹೇಳ್ಬಿಟ್ಟು. ಸೊ ನಾನು ಹೊಸ ವರ್ಷದ ರೆಸಲ್ಯೂಷನ್ ಏನು ಅಂತ ರಜತ್ ಅವ್ರಿಗೆ ಕೇಳಲ್ಲ. ಸಂಕ್ರಾಂತಿ ಹಬ್ಬ ಬಂತು ಅಂತಂದ್ರೆ ನೀವೇನೆಲ್ಲ ಚೇಂಜಸ್, ಹೊಸದಾಗಿ ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಇಷ್ಟಪಡ್ತೀರಾ? ಮೇಡಮ್, ಬದಲಾವಣೆ ಅಂದ್ರೆ ನಾನು ಪ್ರತಿ ವರ್ಷ ಕೇಳ್ಕೊಳೋದು ಆಮೇಲೆ ಬೇಡ್ಕೊಳೋದು ಒಂದೇ. ಈ ಜಗತ್ತಿಲಿರೋ ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಬ್ಯುಸಿ ಆಗಬೇಕು ಜೀವನದಲ್ಲಿ ಅಂದರೆ, ಮತ್ತೊಬ್ಬರ ಬಗ್ಗೆ ಮಾತಾಡಬಾರ್ದು, ಇನ್ನೊಬ್ಬರ ಬಗ್ಗೆ ತಲೆನೂ ಕೆಡಿಸ್ಕೊಂಡೆ ತುಂಬಾ ಬ್ಯುಸಿ ಆಗಬೇಕು ಪ್ರತಿಯೊಬ್ಬರು. ಅಷ್ಟು ಬ್ಯುಸಿ ಆಗೋ ಥರ ದೇವರು ಎಲ್ಲರಿಗೂ ಅಷ್ಟು ಕೆಲಸ ಕೊಡಲಿ, ಅಷ್ಟು ಒಂದು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇಡಿಸ್ಲಿ. ಯಾಕಂದ್ರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಾಗ್ಲಿ, ನೀವು ನಂಬಲ್ಲ, ನಾನು ಒಂದು ಕಮೆಂಟ್ ಒಬ್ರಿಗೆ ಹಾಕಿದವನಲ್ಲ ಜೀವನದಲ್ಲಿ. ಇಲ್ಲ, ಕಮೆಂಟ್ ಆಗಿರೋ ಓಪನ್ ಮಾಡಿ ಓದೂ ಇಲ್ಲ ನಾನು. ಸೊ ಆ ಥರ ಬ್ಯುಸಿ ಮಾಡಲಿ ಜನರನ್ನ. ಯಾರ ಬಗ್ಗೆನೂ ಮಾತಾಡೋದು ಬೇಡ, ಆದರೆ ಒಳ್ಳೇದು ಮಾತಾಡೋಣ, ಇಲ್ಲಾಂದ್ರೆ ದೂರ ಇರೋಣ. ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿ ಡೆವಿಲ್ ನೋಡಿದ್ರೆ ಸರ್? ಡೆಫಿನೆಟ್ ಬಿಡ್ತೀವಾ? ಹಂಗಂತ ಮಾರ್ಕ್ ನೋಡಿಲ್ಲ, ಮಾರ್ಕು ನೋಡಿದ್ದೀನಿ. ನೆಕ್ಸ್ಟ್ ದಿನನೇ ಮಾರ್ಕು ನೋಡಿದ್ದೀನಿ. 2 ಸಿನಿಮಾಗೂ ವಿಷಲ್ ಹೊಡೆದಿದ್ದೀನಿ. ಅದು ನಮ್ಮ ಕನ್ನಡ ಚಿತ್ರ. ಸೊ ನಮ್ಮ ದಿಗ್ಗಜರು ಮಾಡಿರುವಂಥ ಒಂದು ಸಿನಿಮಾ ಅದು. ಸೊ 2 ಸಿನಿಮಾಗೂ ಫಸ್ಟ್ ಡೇ ಇದು ಹೋಗಿ ನಾನು ವಿಷಲ್ ಹೊಡೆದಿದ್ದೀನಿ ಮೂವಿಗೆ. ಟಾಕ್ಸಿಕ್ ಟೀಸರ್ ನೋಡಿದ್ರೆ ಸರ್? ಅದ್ಭುತವಾಗಿದೆ, ಸಿಕ್ಕಾಬಡೆ ಚೆನ್ನಾಗಿದೆ. 25 ಸತಿ ನೋಡಿದ್ದೀನಿ ಟೀಸರ್ ನಾನು, ಅಷ್ಟು ಚೆನ್ನಾಗಿದೆ.
ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ. ಇದು ಯಾವುದೋ ಕಿತ್ತೋದವು ಸ್ವಲ್ಪ ಅದೇನೋ ಮಾತಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನಮ್ಮ ಕನ್ನಡ ಸಿನಿಮಾ ಹಾಲಿವುಡ್ ರೇಂಜಿಗೆ ಮಾಡಿರೋದು ತುಂಬ ಅದ್ಭುತವಾಗಿದೆ, ಸಕ್ಕದಾಗಿದೆ, ವಂಡರ್ಫುಲ್ ಆಗಿದೆ. ಸರ್ ಒಂದು ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ನೋಡಿದಾಗೆ ಯಶ್ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ ಈ ಹಿಂದೆ, ಅಂದರೆ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿರ್ತಾರೆ, ನಾನು ಅಪ್ಪ ಅಮ್ಮ ನನ್ನ ಜೊತೆಲಿ ಕೂತು ಸಿನಿಮಾ ನೋಡಬೇಕು, ಆ ಥರ ಸೀನ್ಗಳ ಇರುವಂಥ ಸಿನಿಮಾ ಅಷ್ಟೇ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಟ್ರೋಲ್ ಪೇಜಸಲ್ಲಿ ಏನು ಆ ಸಿನಿಮಾ ಅವ್ರು ಹೇಳಿರುವಂಥ ಒಂದು ಡೈಲಾಗು ಮತ್ತು ಈ ಟೀಸರು ಎರಡನ್ನೂ ಅಟ್ಯಾಚ್ ಮಾಡಿ ಸಿಕ್ಕಾಬಡೆ ವೈರಲ್ ಆಗ್ತಾಯಿದೆ, ಸಿಕ್ಕಾಬಡೆ ಟ್ರೋಲ್ ಆಗ್ತಾ ಇದೆ. ಮತ್ತು ಇನ್ನೊಂದು ಕೇರಳದಲ್ಲಿ ಫ್ಯಾನ್ಸ್ ಅಂದರೆ ಮಮ್ಮೂಟಿ ಫ್ಯಾನ್ಸು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಡೈರೆಕ್ಟರು ಕಸಬಾ ಸಿನಿಮಾದ ಡೈರೆಕ್ಟರ್ ಕೂಡ ಕಮೆಂಟ್ ಮಾಡಿದ್ದಾರೆ ಗೀತಾ ಮೋಹನ್ ದಾಸ್ ಅವರಿಗೆ. ಅಂದರೆ ನೀವು ಅವಾಗ ಸ್ತ್ರೀ ವಿರೋಧಿ ಸಿನಿಮಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ, ಇವಾಗ ನೀವು ಹೆಣ್ಮಕ್ಳನ್ನ ಯಾವ ರೀತಿ ತೋರಿಸಿದ್ದೀರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಹೆಣ್ಮಕ್ಳು ಐ ಮೀನ್ ನನಗಿದು ಈ ಕಾನ್ಸೆಪ್ಟೇ ಇಷ್ಟ ಅಲ್ಲ ಮೇಡಮ್. ಹೆಣ್ಮಕ್ಳು ಗಂಡು ಮಕ್ಕಳು ಅಲ್ಲ, ಎವ್ರಿಬಡಿ ಆರ್ ಈಕ್ವಲ್ ಅಲ್ವಾ ಮೇಡಮ್? ಈಗ ನೀವೇ ಹೇಳ್ತೀರಾ, ಇವಾಗ ನೀವೇ ಹೇಳ್ರಿ, ಇವಾಗ ನೀವು ಒಂದು ಹೆಣ್ಮಗು ಅಲ್ವಾ? ಇವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ನಮಗೂ ನಿಮಗೂ ಅಂದರೆ ಪ್ರಾಮುಖ್ಯತೆ ಜಾಸ್ತಿ ಆಗಿರೋದು. ಮತ್ತು ಇನ್ನೆಲ್ಲಿ ಮೇಡಮ್ ಕ್ವಶನ್ ಬಂತು? ಸೊ ಅದ ನಾನು ಹೇಳ್ತಾ ಇರೋದು ಅದೆಲ್ಲ ಏನಿಲ್ಲ ಮೇಡಮ್. ಸಿನಿಮಾ ಅದ್ಭುತವಾಗಿ ಬಂದಿದೆ, ಚೆನ್ನಾಗಾಗಿದೆ. ಆಮೇಲೆ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡಬಾರ್ದಾಗಿರೋದು ಸೀನ್ಗಳೇನಿಲ್ಲ, ಅಲ್ಲಿ ನೋಡ್ಬೋದು. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನೋಡ್ತೀನಿ. ಆಮೇಲೆ ಕಮೆಂಟ್ ಮಾಡ್ತಾವ್ರಲ್ಲ, ಇದು ನಿಮ್ಗೆ ಕೂರ್ಸ್ಕೊಂಡು ಹೇಳ್ಬೋದು ಇಲ್ಲ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡ್ತಾವ್ರಲ್ಲ, ಅವ್ರ ಫೋನ್ ಇಸ್ಕೊಂಡು ಒಂದ್ಸತಿ ಅವ್ರು ಗೂಗಲ್ ಕ್ರೋಮ್ದು ಹಿಸ್ಟ್ರಿ ಚೆಕ್ ಮಾಡಕ್ಕೆ ಹೇಳಿ, ಎಂಥ ಕಳ್ಳನ ಮಕ್ಳು ಅಂತ ಗೊತ್ತಾಗುತ್ತೆ. ಇಂಥವ್ಗೆಲ್ಲ ತಲೆ ಯಾಕೆ ಮೇಡಮ್ ಕೆಡ್ಸ್ಕೊಬೇಕು? ನಮ್ಮ ಕನ್ನಡ ಸಿನಿಮಾ ಮೇಡಮ್ ಚೆನ್ನಾಗಿ ಮಾಡೋರೆ, ಚೆನ್ನಾಗಿ ಮಾಡ್ಲಿ ಬಿಡಿ. ಸೂಪರ್ ಸರ್. ಫೈನಲಿ ನಮ್ಮ ಅಶ್ವವೇಗ ನ್ಯೂಸ್ನ ವೀಕ್ಷಕರಿಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಸರ್, ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ. ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಎಲ್ಲ ಕಡೆ ಗಿಲ್ಲಿ ಗೆಲ್ಲು ಅಂತ ಕೂಗು. ಇವಾಗ ತಾನೇ ನಾನು ರ್ಯಾಲಿ ಮುಗಿಸ್ಕೊಂಡು ಬಂದೆ, ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ನಾವು ಬಿಗ್ ಬಾಸ್ನೇ ನೋಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಅಭಿಮಾನಿಗಳೆಲ್ಲ. ನಿಮಗೆ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಲೆಟ್ ದ ಬೆಸ್ಟ್ ಒನ್ ಡಿಸರ್ವಿಂಗ್ ವಿನ್ ಮೇಡಮ್. ನನಗೆ ಗಿಲ್ಲಿ ಗೆದ್ರು ಖುಷಿ, ರಕ್ಷಿತಾ ಗೆದ್ರು ಖುಷಿ, ರಘು ಸರ್ ಗೆದ್ರು ಖುಷಿ. ಈ ಮೂರಲ್ಲಿ ಯಾರು ಗೆದ್ರು ಖುಷಿ ನನಗೆ. ಸೂಪರ್. ಎಸ್ ಮೇಡಮ್. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಸರ್. ಒಳ್ಳೇದಾಗ್ಲಿ, ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರ್ಲಿ. ಅಂಡ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಲರಾಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ವಾ, ಇದಿಷ್ಟು ರಜತ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಇನ್ನೂ ಒಂದಷ್ಟು ಜನ ಕಲಾವಿದರಿದ್ರೆ, ಸೊ ಎಲ್ಲರೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ನನ್ನ ಜೊತೆ.